ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೂ ಆಫ್ ಕೂರ್ಗ್ ವ್ಲಾಗ್. ಸೊ ನಾವು ಬೆಳಗ್ಗೆ ಬಂದಿರೋದು ಅಬಿ ಫಾಲ್ಸ್ಗೆ ಆ್ಯಂಡ್ ಜಿಪ್ ಲೈನ್ ಮುಗಿಸ್ಕೊಂಡು ನಾವಿಲ್ಲಿ ಅಬಿ ಫಾಲ್ಸ್ಗೆ ಎಂಟರ್ ಆಗ್ತಿದ್ದೀವಿ. ಕಾಫಿ ಪ್ಲಾಂಟೇಶನ್ಸ್ ಮಧ್ಯ ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ಸಕ್ಕತ್ತಾಗಿತ್ತು. ಚಿಕ್ಕವಳಿದ್ದಾಗ ಅಬಿ ಫಾಲ್ಸ್ಗೆ ಬಂದಾಗ ನಾನು ಅಲ್ಲಿ ಫಾಲ್ಸ್ ತನಕನೂ ಹೋಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ದೆ. ಆದ್ರೆ ಈಗ ತುಂಬಾ ದೂರದಿಂದನೇ ಫಾಲ್ಸ್ ನ ನೋಡ್ಬೇಕು. ಆ ಕಡೆ ಫಾಲ್ಸ್ ಇದ್ರೆ ಈ ಕಡೆ ಸೀನಿಕ್ ತುಂಬಾನೇ ಚೆನ್ನಾಗಿದೆ ಅಂಡ್ ಗ್ರೀನರಿ ಮಧ್ಯ ನಡ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಒಂಥರ ನಿಮ್ಗೆ ಖುಷಿ ಆಗತ್ತೆ. ಇವಾಗ ನಾವು ಬಂದಿರೋದು ಓಂಕಾರೇಶ್ವರ ಟೆಂಪಲ್ಗೆ. ಒಳಗಡೆ ಫೋಟೋಗ್ರಫಿ ಹಾಗೆ ವಿಡಿಯೋಗ್ರಫಿ ಅಲೌಡ್ ಇಲ್ಲ ಆ್ಯಂಡ್ ಇದೆಲ್ಲ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸು. ಸೊ ನೀವೇನಾದರೂ ಟೆಂಪಲ್ಗೆ ಪ್ಲ್ಯಾನ್ ಮಾಡೋಂಗಿದ್ರೆ ನೀ ಲೆಂತ್ ಹಾಕೊಳ್ಳೋಂಗಿಲ್ಲ, ಶಾರ್ಟ್ಸ್ ಅಲೌಡ್ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೆ ನೈಟು ನೆನ್ನೆ ತುಂಬಾ ಕೂಲಾಗಿತ್ತು. ನಾವು ಅಂದ್ಕೊಂಡ್ವಿ ಬೆಳಗ್ಗೆ ಕೂಡ ಇದೇ ಥರ ಇರುತ್ತೆ, ಬಟ್ ನೋಟ್ ಟಿಲ್ 9 o'clockವರೆಗೂ ಕೂಲಾಗಿರುತ್ತೆ, ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ. ಹಿಯರ್ ಟು ಎಕ್ಸ್ಪ್ಲೋರ್ ಅಂದರೆ ಕಾಫಿ ಪ್ಲಾಂಟೇಶನ್ನ ನೋಡೋಕ್ಕೆ ಬಂದಿದ್ದೀವಿ. ಇದು ಕಕಾವ್ ಫ್ರೂಟು. ಸೊ ಅದು ಡ್ರೈ ಆದಮೇಲೆ ಈ ಥರ ಆಗುತ್ತೆ ಆ್ಯಂಡ್ ಇದನ್ನೇ ನಾವು ಡಾರ್ಕ್ ಚಾಕ್ಲೇಟ್ ಆಗಿ ತಿಂತೀವಿ. ಡ್ರೈ ಆಗಿದೆಯಲ್ಲ ಆ ಲೀವ್ಸ್ ಟ್ರೀ ಬಂದು ದಟ್ಸ್ ಬೇ ಲೀಫ್ ಆ್ಯಂಡ್ ಅದೇ ಮರನ ನೀವು ಸಿನಮನ್ ಆಗಿ ಕೂಡ ಇದು ಮಾಡ್ತಾರೆ. ಬಂದು ಸಾಂಬ್ರಾಣಿ ಮರ ನೋಡಿ, ಡೈರೆಕ್ಟಾಗಿ ಫೈರ್ ಮಾಡಿ ಸೊ ಅಲ್ಲಿ ಏನು ಬಂದಿದೆ ಅಲ್ಲ ಅದೇ ಸಾಂಬ್ರಾಣಿ. ಮಲ್ಬೆರಿ ಪ್ಲಾಂಟು, ಇದು ಆ್ಯಕ್ಚುಲಿ ಸಿಲ್ಕ್ ವರ್ಮ್ಗೆ ಫುಡ್ ಆಗಿ ಯೂಸ್ ಮಾಡ್ತಾರೆ. ದೊಡ್ಡ ಎಲೆ ಬರುತ್ತೆ. ಅರಬಿಕಾ ಪ್ಲಾಂಟ್ಸ್ ಹೆಂಗಂದ್ರೆ ಫುಲ್ ಥಿನ್ ಆಗಿರುತ್ತೆ, ಫುಲ್ ಹೈಟ್ ಆಗುತ್ತೆ, ಸಣ್ಣ ಆಗಿರುತ್ತೆ. ಬರ್ಡ್ ಐ ಚಿಲ್ಲಿ ಕೂರ್ಗಲ್ಲಿ ಇದನ್ನು ಕೂಡ ಗ್ರೋ ಮಾಡ್ತಾರೆ. ಆರ್ ಫ್ರೂಟ್ ಗಿಡ ಆ್ಯಂಡ್ ಇದು ಮಿಕ್ಸ್ ಆಫ್ 2 ಕಾಫಿ ಪ್ಲಾಂಟ್ಸ್. ಇದು ಕಾವೇರಿ ಗಿಡ ಅಂತ ಕರೀತಾರೆ. Arabica coffee bean, this is the Robusta coffee bean, and this is world famous civet cat digested coffee bean. ಇಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಸೊ ಈಗ ನಾವು ಬಂದಿರೋದು ಭಾಗನಂದೀಶ್ವರ ಟೆಂಪಲ್ಗೆ ಆ್ಯಂಡ್ ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಬೇಗ ಹೊರಡ್ತಾ ಇದ್ದೀವಿ. ಬಿಕಾಸ್ 6 o'clockಗೆ ವೆರಿ ಕ್ಲೋಸ್ ಆಗೋಗುತ್ತೆ. ಸೊ ಇಲ್ಲಿಂದ ಬೇಗ ನಾವು ಆದಷ್ಟು ಬೇಗ ಹೊರಡಬೇಕು. ಇಲ್ಲೇ ಕಾವೇರಿ ನದಿ ಹುಟ್ಟೋದು ಆ್ಯಂಡ್ ಇದು ಕಲ್ಯಾಣಿ. ಇವಾಗ ಆ್ಯಕ್ಚುಲಿ ಕ್ಲೋಸಿಂಗ್ ಪೂಜೆ ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಕ್ಲೌಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನಾವು ಬಂದಿರೋದು ಆಲ್ಮೋಸ್ಟ್ 6 o'clockಲ್ಲಿ ಕ್ಲೋಸಿಂಗ್ ಟೈಮಲ್ಲಿ, ಬಟ್ ಮಳೆ ಬರ್ತಾ ಇದೆ ಆ್ಯಂಡ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ನೋಡು ಪುಟ್ಟಣ, ಅಲ್ಲಿ ಹೇಗಿದೆ ಹೊಸ ವ್ಯೂ? ಆಸಮ್, ಬ್ರೆತ್ ಟೇಕಿಂಗ್. ಕೊಡವ ಪ್ಯಾಲೆಟ್ ಅಂತ ಇಲ್ಲಿ ಎಂಟರ್ ಆಗಿದ ತಕ್ಷಣ ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಥಿಂಗ್ಸ್. ಆ್ಯಂಡ್ ಇಲ್ಲಿ ನನಗೆ ಒಂದು ಮಾತ್ರ ತುಂಬ ಇಷ್ಟ ಆಗಿದ್ದು ಅಂದರೆ ನೋಡಿ, ಇದು ಬರ್ಡ್ ಐ ಚಿಲ್ಲಿನ. ಸೊ ನಾವು ಇವಾಗ ಇರೋದು ಬಿನಿ ಕೆಫೆಯಲ್ಲಿ. ಅಬ್ಸಲ್ಯೂಟ್ಲಿ ಕಾಮ್ ಆ್ಯಂಡ್ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವೇನಾದರೂ ಮಡಿಕೇರಿ ಬಂದರೆ ಒಂದ್ಸರಿ ವಿಸಿಟ್ ಮಾಡಿ. ಆ್ಯಂಡ್ ಫುಡ್ನ ನಾವು ಆ್ಯಕ್ಚುಲಿ ಆರ್ಡರ್ ಮಾಡಿ ಪಾರ್ಸಲ್ ಮಾಡಿಸ್ಕೊಂಡಿದ್ದೀವಿ. ರೂಮ್ಗೆ ಹೋಗಿ ನಾವು ಹೌ ಆರ್ ಯು ಫೀಲಿಂಗ್ ಸೌಮ್ಯ? Peaceful vibe. The cafe was really good, filled with art. I took something that is made by the artisans there. This is the bird eye resin art. Ishta aitu nange. Next I think we took the dessert. It was very good. Pasta togondvi. Coconut pudding anta. Yeah, coconut pudding. Pasta togondvi matte burger togondvi. Hoping that it's good. ಸೊ ಬೆಳಗ್ಗೆ ಆಲ್ಮೋಸ್ಟ್ 6:30ಗೆ ಹೊರಟು ನಾವು ರಾಜ ಸೀಟಿಗೆ ಬಂದಿದ್ದೀವಿ. ಇಲ್ಲಿ ಬೆಳಗ್ಗೆ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀವಿ. ಸೊ ಬನ್ನಿ ವ್ಯೂ. ಹಾಗೆ ನಾವು ಮಧ್ಯಾಹ್ನ ಬಂದಿದ್ರೆ 20 rupees ಪೇ ಮಾಡಬೇಕಾಗುತ್ತೆ. ಬೆಳಗ್ಗೆ ಬಂದಿರೋದ್ರಿಂದ ಯಾವುದೇ ರೀತಿ ಪೇ ಮಾಡಿ. ಬೆಳಗ್ಗೆ ಬಂದಿರೋದ್ರಿಂದ ಕ್ರೌಡ್ ಜಾಸ್ತಿ ಇರಲಿಲ್ಲ, ಆರಾಮಾಗಿ ವ್ಯೂನ ನೋಡಿಕೊಂಡು ಹಾಗೆ ಸ್ವಲ್ಪ ವಾಕ್ ಕೂಡ ಮಾಡಿದ್ವಿ. ಎಲ್ಲ ನೆನಪಿದ್ಯಾ, ನಾವು ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಇದ್ವಿ ನೋಡಿ, ಕ್ಲೋಸ್ ಆಗಾಯ್ತು.
ಇದ್ದೀರಾ? ಮೈಮೋಸ ಪುರಿಕಾ. ಸಾರಿ, ಹೇಗಿತ್ತು ವ್ಯೂ ಪಾಯಿಂಟ್? ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ತುಂಬಾ ರೇರ್ ಫ್ಲವರ್ಸ್ ಇದೆ ಇಲ್ಲಿ, ವೆರಿ ಕಲರ್ಫುಲ್. ಓಕೆ. ಅಂಡ್ ಡಿಸ್ಟೆನ್ಸ್ ಕೂಡ ತುಂಬಾ ಇದೆ, ಬಟ್ ವ್ಯೂ ಇಸ್ ನೈಸ್. ವ್ಯೂ ಸೂಪರ್. ನಾನು ಸೋವಿ ಜಾಕೆಟ್ ಕೊಟ್ಟಿದ್ದಾರೆ. ಓಕೆ. Saddest part? Not able to see the elephant. ಇಲ್ಲಿ but there's a baby elephant. We can play with her. ನನ್ನ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ.